ಒನ್ ಮೋರ್ ಡೇ ಇನ್ ಡೆಲ್ಲಿ. ಇವತ್ತು ಫೈನಲ್ ಡೇ. ನೋಡಿ ಅವ್ನು ಬೀಳ್ತಾ ಇದ್ದ. ಇವತ್ತು ಫೈನಲ್ ಡೇ ಇನ್ ಡೆಲ್ಲಿ. ಈಗ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಸರೋಜಿನಿ ಮಾರ್ಕೆಟಿಂದ ಮತ್ತೆ ಬಂದು ನೆಕ್ಸ್ಟ್ ರಿಟರ್ನು ಇದಕ್ಕೆ ಕುತುಬ್ ಮಿನಾರ್ ನೋಡಿಕೊಂಡು ಬೆಂಗಳೂರು ಕಡೆ ಹೊರಡೋದೆ. ಅದೇ ಪ್ಲ್ಯಾನ್ ಇವತ್ತು. ಈಗ ವೆಯ್ಟ್ ಮಾಡ್ತಾಯಿದ್ದೀವಿ ಸರೋಜಿನಿ ಮಾರ್ಕೆಟ್ಗೆ ಹೋಗಿ. ಯಾಕಂದರೆ ಎಲ್ಲರೂ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಚೆನ್ನಾಗಿರುತ್ತೆ ಅಂತಂದರು, ಕ್ರೌಡ್ ಇರುತ್ತೆ ಅಂತೆಲ್ಲ. ಸೊ ಅದನ್ನು ನೋಡಿಕೊಂಡು ಬರೋಣ ಅಂತ. ಇಲ್ಲಿ ನೋಡಿ ರಾಜೇಶ್ ಈಗ ಜಸ್ಟ್ ಬೀಳ್ತಾ ಇದ್ದ, ಜಾರಿ ಅದೇ ಬಿದ್ದಿಲ್ಲ ಅಷ್ಟೇ. ಕಂಟೆಂಟ್ ಕೊಡೋಣ ಅಂತ ನಾನು ಸುಮ್ಮನೆ ಟ್ರಯಲ್ ಮಾಡಿದ್ದು. ಇಲ್ಲ ಇದು ಬೀಳೋದ್ರಲ್ಲಿ ಇವ್ನು ಎಕ್ಸ್ಪರ್ಟು. ಅದು ಹತ್ರ ಎಲ್ಲ ಬೀಳೋಣ, ಹೋದರೆ ದೂರದಲ್ಲಿ ಹೋಗಿ ಬಿದ್ದುಬಿಟ್ಟು ಫೋನ್ ಮಾಡಿ ಬರೋದು. ಊಬರ್ ನೋಡಿ ಹಿಂಗೆ ಟಕ್ಕಂತ ಹೊಡೆದ ತಕ್ಷಣ ಟಕ್ಕನ ಪಿಕಪ್ ಆಗಿಬಿಡುತ್ತೆ. ಇಲ್ಲ ಹಂಗೆ ಜನಸಾಗರ ಇದ್ದಾರೆ. ಬರುತ್ತೆ ಇಲ್ಲಿ ಜನಸಾಗರ ಹಂಗಿದ್ದಾರೆ. BDM ಇಂದ ಕೋರಮಂಗಲಕ್ಕೆ ಹಾಕು, ಗೊತ್ತಾಗುತ್ತೆ. ಸರಿ, ಈ ಕಾನ್ವರ್ಸೇಷನ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಆಮೇಲೆ ಸಿಗ್ತೀವಿ. ಬಾಯ್. ಎಲ್ಲರೂ ಬಂದು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ. ಇನ್ನೂರ 15 ನಿಮಿಷದಿಂದ ಇಲ್ಲೇ ಒಂದೇ ಕಡೆ ನಿಂತಿದ್ದೀವಿ. ಮುಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಹೋಗಿಲ್ಲ. ಇವ್ರು ಹೆಂಗೆ ಅಂದರೆ ಆಪೋಸಿಟ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಯಾರೂ ಬರೋಕ್ಕಾಗ್ತಿಲ್ಲ. ಇವರೆಲ್ಲ ನಾವು ಈ ಸದ್ಯ ಡೆಲ್ಲಿ ಮಾತಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಬಂದ್ಬಿಟ್ಟು ಸಿಲ್ಕ್ ಬೋರ್ಡು ಗೊತ್ತಿರೋದು ಇವೆರಡೇ. ಇವ್ರಿಗೆ ಎಲೆಕ್ಟ್ರಾನಿಕ್ ಸಿಟಿ BTM ಟ್ರಾಫಿಕ್ ಇದೆ ಸ್ವಲ್ಪ. ನಮ್ಮ ಕಡೆ ಎಲ್ಲ ಟ್ರಾಫಿಕ್ ಅನ್ನೋದೇ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನನ್ನ ಮಗ ಇವ್ರು ಬಂದ್ಬಿಟ್ಟು ಅಲ್ಲಿ ನಮಗೆ ಮಾತಾಡ್ತಾರೆ. ಏನು ಕರ್ಮನ ನೋಡಿ ಹಿಂಗೆ ಜನ. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ ವಿ ಫೈನಲಿ ರೀಚ್ಡ್ ಸರೋಜಿನಿ ಮಾರ್ಕೆಟ್. ಯಾಕಂದರೆ ಎಲ್ಲರೂ ಹೇಳಿದ್ರು ನಮಗೆ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಅಂತ. ಸೊ ಅದಕ್ಕೆ ಇಲ್ಲೇ ಸರೋಜಿನಿ ಮಾರ್ಕೆಟ್ ಬಂದಿದ್ದೀವಿ. ಸೌತ್ ವಿಂಗ್, ಇದರಲ್ಲೂ ವಿಂಗ್ಸ್ ಇದ್ದಾವೆ. ಓಕೆ, ಅಲ್ಲಿ ಎಂಟ್ರಿಗೆ ಮೆಟಲ್ ಡಿಟೆಕ್ಟರ್ ಇಕ್ಕವರು ಮಾರ್ಕೆಟ್ಗೆ ಎಂಟ್ರ್ ಆಗೋಕ್ಕೆ ಮೆಟಲ್ ಡಿಟೆಕ್ಟರ್ಸು. ಇಲ್ಲೇನಪ್ಪ ಅಂದರೆ ಪಾನಿಪುರಿ ಆಲ್ರೆಡಿ ಅಂದರೆ ಗೋಲ್ಗಪ್ಪ ಎಲ್ಲ ಆಲ್ರೆಡಿ ತಿಂತಾ ಇದ್ದಾರೆ ನೋಡಿ. ಬೆಳಿಗ್ಗೆನೇ ಪಾನಿಪುರಿ, ಮಸಾಲೆ ಪುರಿ ತಿಂತಾರೆ ಆ ಥರ. ಶಾಪಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ದಾರೆ. ನಾವು ಈಗ ಬರ್ತಾಯಿದ್ದೀವಿ. ಈಗ 1 o'clock ಆಗಿದೆ. ಫುಲ್ಲು ಬಿಸಿಲಿದೆ. ಇಲ್ಲಿ ನೋಡಿ ಕ್ರೌಡು. ಇದು ಕ್ರೌಡ್ ಅಂದರೆ ಎಲ್ಲ ಎಲ್ಲಿ ನೋಡಿ ನಮ್ಮ ರಾಜೇಶು ವುಡ್ಲ್ಯಾಂಡ್ದು ಜಸ್ಟ್ 100 ರೂಪೀಸ್ಗೆ ಒರಿಜಿನಲ್ ಅಂತ ಕೊಟ್ಟಿದ್ದಾನೆ. ಟೀ ಶರ್ಟು ಒಂದಕ್ಕೆ 200. ಈ ಜರ್ಸಿ ಚೆನ್ನಾಗಿದೆ. ನಮ್ಮೆಲ್ಲ ಫುಲ್ ಶಾಪಿಂಗ್ ಆಯ್ತು ಇಲ್ಲಿ. ಏನು ಬೇಕಾದ್ರೂ ಸಿಗುತ್ತೆ. ಹುಡುಗಿರಿಗೆ 50 ರೂಪಾಯಿಂದ ಸ್ಟಾರ್ಟು, ಹುಡುಗರಿಗೆ ಮಿನಿಮಮ್ 350. ಟೀ ಶರ್ಟ್ 300 ರೂಪಾಯಿ ಜಾಸ್ತಿ. ಈ ಜರ್ಸಿಗಳು ಚೆನ್ನಾಗೈತೆ. 300 ರೂಪಾಯಿ ಜಾಸ್ತಿ. ಜರ್ಸಿ ಟೈಪ್ಸ್ ಎಲ್ಲ ಇಲ್ಲೇ ಇದ್ದಾವೆ. 300 ರೂಪಾಯಿ ಜಾಸ್ತಿ ಅಲ್ವಾ? तुम्हारा चेहरा नहीं आता है. पता होता है. सरोजिनी मार्केट है. हम लोग कन्नड़ा बात करते हैं इधर पे. हम लोग बेंगलुरु पे अपलोड करते हैं. ಇಲ್ಲಿ ಮಾರ್ಕೆಟಿಗೆ ಬಂದಿದ್ವಿ. ಮಾರ್ಕೆಟಲ್ಲಿ ಆಲ್ರೆಡಿ ಮಾರ್ಕೆಟ್ ನೋಡಿ. ಚೋರ್ ಬಜಾರಿಗೆ ಬಂದಿದ್ವಿ. ಆಪಲ್ ವಾಚ್ ಅಲ್ಟ್ರಾ, ಅದು 9 ಸೀರೀಸ್ 9 ಬಂದಿದೆ. ಚೆನ್ನಾಗಿದೆ. ಸಸ್ತಾ ಮೇ ಮಿಲೇಗಾ. ನೋಡೋಕ್ಕೆ ಸೇಮ್ ಟು ಸೇಮ್ ಇದೆ, ಡಿಟ್ಟೋ. ಓಕೆ, ಈ ಏರ್ಪೋರ್ಟ್ ಕೂಡ ಹಾಗೆ ಇದೆ. ಚಾರ್ಜ್ ಫೈನಲಿ ಸರೋಜಿನಿ ಮಾರ್ಕೆಟಲ್ಲಿ ಹತ್ತತ್ರ ಒಂದೆರಡು ರೌಂಡ್ ಹಾಕಿದ್ವಿ. ಹಾಕಿ ಆ್ಯಪಲ್ ಏರ್ಪಾಡ್ಸ್ ಪ್ರೋ, ಟೀ ಶರ್ಟ್, ಒಂದು ಬೆಲ್ಟ್ ಎಲ್ಲ ತೊಗೊಂಡು
ಈಗ ಹೊರಗಡೆ ಬಂದ್ವಿ. ಎಲ್ಲದನ್ನು ಸೇರಿ 1000 ಆಯಿತು. ಅಂದರೆ ಇಲ್ಲಿ ಒಂದು ಪ್ರಾಪರ್ ಅದೇ ಒಂದು ಹುಡುಗಿಗಂದರೆ ಒಂದು ಪ್ರಾಪರ್ ಸೆಟಪ್ ಡ್ರೆಸ್ ಬೇಕು ಅಂದರೆ 200 ರೂಪಾಯಿ ಇದ್ರೆ ಸಾಕು. 200 ರೂಪಾಯಿ ಮ್ಯಾಕ್ಸ್. 200 ರುಪೀಸಲ್ಲಿ ಪ್ರಾಪರ್ ಒಂದು ಪೇರ್ ಆರಾಮಾಗಿ ಬರುತ್ತೆ. ಒಂದು ಪೇರ್ ಬಂದ್ಬಿಡುತ್ತೆ. ಹುಡುಗರಿಗೆ ಒಂದು 500 ರೂಪಾಯಿ ಇತ್ತು ಅಂದರೆ 350 ಪ್ಯಾಂಟ್ 100 ಮಿನಿಮಮ್ ಇದು. 100 ಮಿನಿಮಮ್ ಇತ್ತು. ಓಕೆ 100 ಸಿಗುತ್ತಂತೆ. 100 ಇದಕ್ಕೆ ಮಾಡಿದ್ರೆ ಸಾರ್ಟ್ ಆಗ್ಬಿಡುತ್ತೆ. 150 350 ಫಾರ್ ಬಾಯ್. 350 ಇದ್ದರೆ ಒಂದು ಹುಡುಗರಿಗೆ ಒಂದು ಪೇರ್ ಡ್ರೆಸ್ ಬರುತ್ತೆ. ಹೌದು, ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ಆರಾಮಾಗಿ. ಹಾಂ, ಬರೀ ಚೀಪು. ಬೆಸ್ಟ್ ಅನ್ನೋದು ವರ್ಡೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಒನ್ ಟೈಮ್ ಹಾಕೊಬೋದು ಅಷ್ಟೇ. ನೆಕ್ಸ್ಟ್ ಟೈಮ್ಗೆ ಏನದು 100 ರೂಪಾಯಿಂದ ಒಂದು ಸತಿಗೆ ಹಾಕೊಬೋದು. ಡೈಲಿ ಯೂಸೇಜಿಗೆ ಹೋಗ್ಬೋದು. ಡೈಲಿ ಯೂಸೇಜಿಗೆ ಫಸ್ಟ್ ಟೈಮು ನೀನು ಅಫಿಷಿಯಲ್ ಆಗಿ ಯೂಸ್ ಮಾಡ್ಬೋದು. ಹಾಂ, ಸೆಕೆಂಡ್ ಟೈಮು ಆದಮೇಲಿಂದ ನಾವ್ಯಾರು ಶರ್ಟ್ಸ್ ತೊಗೊಂಡಿಲ್ಲ, ಜಗದೀಶ್ ತೊಗೊಂಡಿದ್ದಾನೆ. ಅವ್ನು ಯಾವುದಾದ್ರೂ ಒಂದು ಶರ್ಟ್ ಹಾಕೊಂಡಿದ ತಕ್ಷಣ ನಾವು ಅದಕ್ಕೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀವಿ, ಇದು ಸರೋಜಿನಿ ಮಾರ್ಕೆಟ್ ಅಂತ. ಅಷ್ಟೇ. ಕ್ಯಾಬ್ ಬುಕ್ ಮಾಡಿ ಫಸ್ಟು ಎಷ್ಟೊತ್ತಾಗುತ್ತೆ ಅಂತ ನೋಡು, ಅದ್ರ ಮೇಲೆ ಡಿಸೈಡ್ ಮಾಡೋಣ. ಸರೋಜಿನಿ ಮಾರ್ಕೆಟ್ ಮುಗಿಸ್ಕೊಂಡು ಮತ್ತೆ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅವ್ನಿಗೆ ಕೆಲಸ ಬಂದಿದೆ ಅರ್ಜೆಂಟ್ ಅಂತ, ಹಿಂಗೆ ಮಾಡ್ತಿದ್ದಾರೆ. ಕೆಲಸನೇ ಮಾಡ್ತಾ ಇಲ್ಲ. ನಾವು ಅಫಿಷಿಯಲ್ ಲೀವಲ್ಲಿ ಇದ್ದೀವಿ. ಸೊ ಆರಾಮಾಗಿ ಲೀವ್ ಅಂದರೆ ಈಗ ಮತ್ತೆ ಫ್ಯಾಕ್ಟ್ರಿಗೆ ಹೋಗು, ಇವನು ಡ್ರಾಪ್ ಮಾಡಿ ಒಂದು ಸಿಟಿ ಮಾಲ್ ಅಂತಿದೆ, ಮಾಲ್ಗೆ ಹೋಗಿ ಇಂಜಿನಿಯರಿಂಗ್ ನೋಡಿಕೊಂಡು ಇಲ್ಲಿಂದ ಹೋಗಿ ಸಾಯಂಕಾಲ ಕುಂಪಿನರ್ ಹೋಗೋಣ ಅಂತ. ಸೊ ನೋಡೋಣ. ಅವ್ನು ನೋಡಿ ಸ್ನ್ಯಾಪ್ಚಾಟಲ್ಲಿ ಸ್ನ್ಯಾಪ್ ಮಾಡೋದೇ ಕೆಲಸ ಆಗಿದೆ. ಸರೋಜಿನಿ ಮಾರ್ಕೆಟಲ್ಲಿ ನಿಂತ್ಕೊಳ್ಳೋದು, ಎಲ್ಲರಿಗೂ ಸ್ನ್ಯಾಪ್ ಮಾಡ್ತಾ ಇರೋದು ಅಷ್ಟೇ ಕೆಲಸ. ಬಂದಿದ್ದಕ್ಕೆ ಸ್ನ್ಯಾಪ್ ಸ್ಕೋರ್ ಜಾಸ್ತಿ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡಿ, ಇದು ಡೆಲ್ಲಿ ಟ್ರಾಫಿಕ್ ಅಂದರೆ. ಬಂದು ನಮ್ಗೆ ಗುರಾಯಿಸ್ತವನೆ. ಯಾಕೋ ಹಾಡಾಡ್ತಾ ಇದೀಯಾ? ಇನ್ಯಾರಿಗೆ ಹೇಳ್ತೇವೆ ಗುರು? ಅಲ್ಲಿ ಬೋರ್ಡ್ ನೋಡಿದಾಗ ಕಾಂತಾರ, ಅದು ಅಲ್ಲಿ ಡೆಲ್ಲಿದಲ್ಲಿ ಕಾಂತಾರ ಬೋರ್ಡ್ ಇತ್ತು. ಏನೋ ತಿಂತಾವ ನೀನು? ಹೇಳೋ, ಏನೋ ತಿಂತಾವ ನೀನು? ಯಾವಾಗ ನೋಡ್ರು ಊಟ ಆರ್ಡರ್ ಮಾಡು, ಜ್ಯೂಸ್ ಆರ್ಡರ್ ಮಾಡು. ಊಟ ಮಾಡಿದ ಆವಾಗ ತಾನೇ ತಿಂದಲು. ಏನ್ ಬನ್ನು? ಇಟ್ಸ್ ಜ್ಯೂಸ್ ಕುಡ್ದ. ಇಂಡಿಯನ್ ಮಸಾಲಾ ಏನದು, ಎಗ್ ಸ್ಯಾಂಡ್ವಿಚ್. ಅದನ್ನ ತಿಂದ್ಬಿಟ್ಟು ಬನ್ ಅಂತೀಯಲ್ಲ. ಅದ್ರ ಜೊತೆಗೆ ಜಪಾನೀಸ್ ಏನದು, ಜಪಾನೀಸ್ ಶೋಕಿ ಮಾಡೋಕ್ಕೆ ಜಪಾನೀಸ್ ಲಾಟೆ. ನಾವು ಇಂಡಿಯನ್ ಮಸಾಲ ಕುಡಿದ್ರೆ ಅವನು ಜಪಾನೀಸ್ ಲಾಟೆ ಕುಡ್ದ. ಅದು ಅಸಲಿಗಿತ್ತು, ಅದಕ್ಕೆ ಬಿಡೋರು ಅವನು. ಈಗ ಮುಗಿಸೋದಾರ ಅನ್ನೋದೊಂದೇ ಖುಷಿ ನಮಗೆ. ಇಲ್ಲಿ ನೋಡಿ, ನಾವು A to B ಇಂದ ಆರ್ಡರ್ ಮಾಡಿದ್ವಿ. ಇಲ್ಲಿ ಟೆಂಬ್ಲಲ್ಲಿ ಬರ್ದಿದ್ದಾರೆ, ನಾವು ಇರೋ ಡೆಲ್ಲಿನಲ್ಲಿ ಟೆಂಬ್ಲಲ್ಲಿ ಬರ್ದಿದ್ದಾರೆ. ಇದೇ ಭಾಷಾ ಪ್ರೇಮ ಅನ್ನೋದು. ಹಿಂದಿನೇ ಇಲ್ಲ, ಬರೀ ಇದರಲ್ಲೇ. ಇದು ಕಡೆ ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿದ್ದಾನೆ, ಇದು ಕಡೆ ತಮಿಳಲ್ಲಿ ಪ್ರಿಂಟ್ ಮಾಡಿದ್ದಾನೆ. ಭಾಷೆ ಪ್ರೇಮ ಈ ಥರ ತೋರಿಸ್ಬೇಕು. ನಾವು ನಿಜ ತಮಿಳ್ನಾಡವ್ರ ಹತ್ರ ಕಲಿಯೋದಿದೆ, ಕನ್ನಡದವರು ಕಲ್ತ್ಕೊಳ್ಳಿ ಫಾಲೋ ಮಾಡಿ. ಎಲ್ಲೂ ಪ್ರಿಂಟ್ ಮಾಡಿಲ್ಲ. ಇಲ್ಲೂ ತಮಿಳಲ್ಲೇ ಇದೆ, ತಮಿಳ್ ಇಲ್ಲೂ ಅದರಲ್ಲೇ ಇದೆ. ಸೂಪರ್. ನಮ್ಮಲ್ಲಿ ಈ ಥರ ಬಂದಿದ ತಕ್ಷಣ ಏನಂತಾರೆ, ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು, ಎಲ್ಲ ಲ್ಯಾಂಗ್ವೇಜ್ ಇರಬೇಕು ಅಂತಾರೆ. ಇಲ್ಲಿ ಯಾಕೆ ಕನ್ನಡ ಇಲ್ಲ, ಕೇಳೋರಿಲ್ಲ ಅಷ್ಟೇ. ಇವತ್ತು ಸರೋಜಿನಿ ಮಾರ್ಕೆಟ್ಗೆ ಹೋಗಿದ್ವಲ್ಲ, ನಮ್ಮ ಜಗದೀಶ್ವರ ಆಸೆ ಬಿಟ್ಟು 2 ಟಿ ಶರ್ಟ್ ತೊಗೊಂಡ್ರು. ಒಂದು ಬ್ಯಾಟ್ಮ್ಯಾನ್ದು, ಇನ್ನೊಂದು ಯಾವುದು, ಇನ್ನೊಂದು ಟಾಮಿ ಹಿಲ್ಫಿಗರ್ ಅಂತ. ಚೆನ್ನಾಗಿದೆ ಅಂತ ತಗೊಂಡ. ಅದೇನಾಯಿತು ಅಂದರೆ, ಇವೊಂದು ಆ್ಯಕ್ಚುಯಲ್ ಸೈಜ್ ಬಂದು XL ಇರಬೇಕು. XL ಅಲ್ಲ, ಲಾರ್ಜ್ ಎಲ್ಲಿರಬೇಕು. ನಾವು ಸರಿಯಾದ ಯಾಕೋ ಎಲ್ಲಿ ಕಡಿಮೆ ಸರಿ ಅಂದ್ಬಿಟ್ಟು XL ತೊಗೊಂಬಂದ್ವಿ. XL ತೊಗೊಂಬಂದು ಅದೇ ಮೀಡಿಯಮ್ ಥರ ಇದೆ ಇಲ್ಲಿ, ಆಯ್ತಾ.
ಅದು ಮೀಡಿಯಮ್ ಥರ ಇದೆ. ಸೊ XXL ಇಲ್ಲ XXL ತರಬೇಕಾಗಿತ್ತು ಸರೋಜಿನಿ ಮಾರ್ಕೆಟಿಂದ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಯಿತು ಅಂದರೆ ಡಬಲ್ ಎಕ್ಸೆಲ್ ನಮಗೆ XL ಚಾಹಿಯೇ ಬೈ ಅಂದ್ಬಿಟ್ಟು XL ತೊಗೊಂಬಂತ. ಅರ್ಥ ಆಯ್ತಾ? ಇವಾಗ ನಮ್ಗೆ ಇದರಿಂದ ಏನು ಅರ್ಥ ಆಯಿತು ಅಂದರೆ ಟಿ ಶರ್ಟ್ ಇಂದ ಇಟ್ಟು ನೋಡ್ದಲ್ಲ ಸರ್ ಎಕ್ಸೆಲ್ ಇವನೇ ಹೇಳಿದ್ದು ಕರೆಕ್ಟಾಗಿತ್ತು. ಕರೆಕ್ಟಾಗಿದೆ ಕಟ್ ಕರೆಕ್ಟಾಗಿದೆ ಮಾಡ್ಬಿಟ್ಟಿದೆ ಅಲ್ಲಿ ಬಿಡ್ರಿ. ನಾನು ಕಮೆಂಟಲ್ಲಿ ಹಾಕ್ತೀನಿ. ಟೈಮ್ ಎಷ್ಟಾಗ 4:59 ಆಲ್ಮೋಸ್ಟ್ 5 o'clock ಆಗಿದೆ. ಈಗ ಕುತುಬ್ ಮಿನಾರ್ ಹೋಗ್ತಾ ಇದ್ದೀವಿ. 2.5 hours we spent in Qutub Minar. ಇಲ್ಲಿ ಹೋಗೋಕ್ಕೆ ಅಂದರೆ 6 hours ಇತ್ತು ಜರ್ನಿ ಟೈಮು. ಹೋಗಿ ಕುತುಬ್ ಮಿನಾರ್ ನೋಡಿಕೊಂಡು ಲೈಟ್ಸ್ ಎಲ್ಲ ಹಾಕ್ತಾರಂತೆ ಸಾಯಂಕಾಲ, ಅದೇ ನೈಟಲ್ಲಿ. ಅದನ್ನು ನೋಡಿಕೊಂಡು ಅದರಿಂದ ಮತ್ತೆ ರೂಮಿಗೆ ಬಂದು ಚೆಕ್ಔಟ್ ಮಾಡಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಬೇಕು. ಏರ್ಪೋರ್ಟ್ಗೆ ಹೋಗಿ ನಮಗೆ 12 o'clock ಆದರೆ 11:55 ಫ್ಲೈಟ್ ಇರೋದು. ಸೊ ಆರಾಮ್ಸೆ ನಮ್ಮದು 59. ಇಲ್ಲಿ ನೋಡಿ ಡೆಲ್ಲಿಯಲ್ಲಿ ಈ ಥರ ಇನ್ನೊಂದಿದೆ, ಸೈಕಲ್ಸ್ ಎಲ್ಲ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಮಗೆ ಹೆವಿ ಬಿಸಿಲು ಅನ್ನಿಸ್ತಾ ಇದೆ. ಇಲ್ಲಿರೋ ಲೋಕಲೈಟ್ಸ್ಗೆ ಏನು ಅನಿಸುತ್ತೋ ಅದು ಗೊತ್ತಿಲ್ಲ. ಇಲ್ಲಿ ನೋಡಿ ಟ್ರಾಫಿಕ್ಕು ಎಷ್ಟೊತ್ತಾದರೂ ರೋಡಿಗೆ ಬನ್ನಿ, ರೋಡ್ ತುಂಬ ಗಾಡಿಗಳಿರುತ್ತೆ. ಫೈನಲ್ ಆಗಿ ಕುತುಬ್ ಮಿನಾರ್ ಹತ್ರ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡ್ರೆ ಆಪೋಸಿಟ್ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದರೆ ಕುತುಬ್ ಮಿನಾರ್ ನೋಡ್ಬೋದು. ಸೊ ಇಲ್ಲಿದೆ ನೋಡಿ ಬುಕ್ಕಿಂಗ್ ಕೌಂಟರು. ನಾವು ಇಂಡಿಯನ್ಸೇ. 35 rupees. 35 rupees. ಕ್ರೆಡಿಟ್ ಟು ಡೆಬಿಟ್ ಕಾರ್ಡು ಅಕ್ಸೆಪ್ಟ್ ಮಾಡ್ತಾರೆ. ಕ್ಯಾಶ್ ಆದರೆ 40 ರೂಪಾಯಿ ಕೊಡಬೇಕು. ನಾವು ಕ್ಯಾಶ್ಲೆಸ್ ಹೋಗೋಣ, 5 ರೂಪಾಯಿ ಸೇವ್ ಆಗುತ್ತೆ. ಇವರಾದರೆ 600 ಟೂರಿಸ್ಟ್ಗಳಾದರೆ. ಕುತುಬ್ ಮಿನಾರ್ ನೋಡೋಕೆ ಬಂದು ಕ್ಯಾಶ್ ಇಲ್ದಂಗೆ ಟಿಕೆಟ್ಗೆ ಕ್ಯಾಶ್ ಬೇಕಂತೆ. ಕ್ಯಾಶ್ ಇಲ್ದಂಗೆ ಅಂಗಡಿಯಲ್ಲಿ ಡೀಲ್ ಮಾಡಿಕೊಂಡು ಒಂದು ಕುಲ್ಫೆ ಇಷ್ಟು ತೊಗೊಂಡ್ರಿ 50 ರೂಪಾಯಿ ಇದಕ್ಕೆ. 50 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅದು ಕವರ್ ರ್ಯಾಪ್ ಮಾಡಿಲ್ಲ ಏನಿಲ್ಲ, ಇಲ್ಲೇ ಮಾಡಿರೋದಂತೆ, ಫ್ರೆಶ್ ಅಂತೆ. ಮಾಡ್ಬೋದಲ್ಲ ಇನ್ಸ್ಟೆಂಟ್ ಬುಕ್ಕಿಂಗ್. ಇಂಡಿಯನ್ ಸಿಟಿಸನ್ ನೋಡಿ ಈ ಥರ. ಇಲ್ಲೇನಂದರೆ ನನ್ನ ಮಗಳು ಆಡೋನು ಹೊಡಿತಾನೆ ಇರ್ತಾರೆ ಇದೆ ಅಂತ. ನೋಡಿ ಇಲ್ಲಿ ಈ ಥರ ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಳೋದು. ಆಗ್ರಾದಲ್ಲೂ ಇದೆ, ತಾಜ್ ಮಹಲ್ಗೂ ಇದೇ ಥರ ಮಾಡಿದ್ದು. ತಗೊಂಬಂದಿಲ್ಲ ಗುರು ನಾವು. ಗೋಪ್ರೋದು ಇದು ಹ್ಯಾಂಡಲ್ಲು ಅದೆಲ್ಲ ಬಿಡೋಲ್ಲ, ಅದನ್ನ ಅಲ್ಲೇ ಕೊಟ್ಬಿಟ್ಟು ಈಗ ಕುತುಬ್ ಮಿನಾರ್ ಫೈನಲ್ ಹಂಗೆ ಸಾಹಸ ಮಾಡಿ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಡೆ ಹೋಗ್ತಾ ಇದ್ದೀವಿ. 1 hour ಟಿಕೆಟ್ ಬುಕ್ ಮಾಡೋಕ್ಕೆ. ಒಂದು ಟಿಕೆಟ್ ಬುಕ್ ಮಾಡೋಕ್ಕೆ ಬರಲಿಲ್ಲ ನನ್ನ ಮಗನಿಗೆ. ಆಮೇಲೆ ನಾವು ಇನ್ವಾಲ್ವ್ ಆಗಿ ನಾವು ಬುಕ್ ಮಾಡಿದ್ವಿ. ಈಗ 2 ಸೆಕೆಂಡ್ 30 ಸೆಕೆಂಡ್ಸ್ ಆಗಿಲ್ಲ ಬುಕ್ ಮಾಡೋಕ್ಕೆ. ಅರ್ಧ ಅವರಿಂದ ಅಲ್ಲಿ ಬುಕ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಕುತುಬ್ ಮಿನಾರ್ ಕಾಣಿಸುತ್ತೆ ನೋಡಿ. ಇರೋ ಕುತುಬ್ ಮಿನಾರ್ ವ್ಯೂ ಇನ್ 3, 2, 1. 5:45ಗೆ ನೋಡಿ ಇಲ್ಲೊಂದು ಫ್ಲೈಟ್ ಬರ್ತಾ ಇದೆ. ಫ್ಲೈಟು ಈ ಪಿಕ್ಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬೇಕು ಅಂದರೆ ನಾಟ್ ಎ ಸೆಲೆಬ್ರಿಟಿ 1 ಅದರಲ್ಲಿ ಫಾಲೋ ಮಾಡಿ. ಕುತುಬ್ ಮಿನಾರ್ ಮೇಲೆ ಗುದ್ದಕ್ಕೆ ಹೋಗ್ತಾ ಇಲ್ಲ, ಅದ್ರ ಮೇಲೆ ಹೋಗುತ್ತೆ. ನಿಮಗೆ ನೋಡಿದ್ರೆ ಇಲ್ಲಿ ಸನ್ಸೆಟ್ ಆಗ್ತಾ ಇದೆ ನೋಡಿ. ಇಲ್ಲೆಲ್ಲ ಇದು ಮಾಡ್ತಿದ್ದಾರೆ, ರಿನೋವೇಟ್ ಮಾಡ್ತಿದ್ದಾರೆ. ಇದು ಕುತುಬ್ ಮಿನಾರಲ್ಲಿ ಒಂದು ಭಾಗ. ಅಲ್ಲಿ ನೋಡಿ ಕುತುಬ್ ಮಿನಾರ್. ಇದು ಜನಸಾಗರ ಆಬ್ವಿಯಸ್ಲಿ ರಿನೋವೇಟ್ ಮಾಡ್ತಿದ್ದಾರೆ. ಇದೆಲ್ಲ ಪಿಕಾಸ್ಟ್ ಜಾಸ್ತಿ ಇದೆ ನೋಡಿ. ನೋಡಿ ಪಿಕಾಕ್ ಅದು ನೋಡಿ. ಇವಾಗ ಇನ್ನೊಂದು ಫ್ಲೈಟ್ ಬರ್ತಾ ಇದೆ. ಕುತುಬ್ ಮಿನಾರ್ ಮೇಲೆ ಲೈಟ್ಸ್ ಆನ್ ಆಯಿತು.
ಇನ್ನೊಂದು ಫ್ಲೈಟ್ ಬರ್ತಾ ಇದೆ ಅಲ್ಲಿ ಪಕ್ಕದಲ್ಲಿ. ಮೇಲೆ ಬರ್ಡ್ಸು ನೋಡಿ ಸೆಂಟ್ರ್ ಬಂದಂಗೆ ಇರುತ್ತೆ ಅಲ್ಲಿ ಫ್ಲೈಟ್. ನೋಡಿ ಇದು ಅಕ್ಬರ್ ಸಮಾಧಿ ಅಂತೆ ಇಲ್ಲಿರೋದು. ಫ್ಲೈಟ್ಸ್ ಮಾತ್ರ ಬರ್ತಾನೆ ಇದ್ದಾವೆ ಆಗ್ಲಿಂದ. ಇನ್ನೊಂದು ಕ್ರೇಜಿ ಆಗುಂಟು. ನೋಡಿ ನೈಟಲ್ಲಿ ಈ ಥರ ಕಾಣಿಸುತ್ತೆ ಕುತುಬ್ ಮಿನಾರು. ಲೈಟ್ ಶೋ ಅಂತಂದರು, ಅವ್ರು ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ನಮಗೆ ಟೈಮ್ ಆಗ್ತಿದೆ, ಸೊ ಅದಕ್ಕೆ ನಾವು ಓಡೋಣ ಅಂತ ಡಿಸೈಡ್ ಆಗಿ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಕ್ರೌಡ್ ಅಂತೂ ಇದೆ, ಹೆವಿಯಾಗಿ ಕ್ರೌಡ್ ಬಂದಿದೆ. ಫುಲ್ಲು ಲೈಟ್ಸ್ ಹಾಕಿದ್ದಾರೆ. ಲುಕ್ಸ್ ಗುಡ್ ಇನ್ ದ ನೈಟ್. ಇದು ಈವ್ನಿಂಗಿಂದ ನೈಟ್ ಚೆನ್ನಾಗಿದೆ ನೋಡೋಕ್ಕೆ. ಓಕೆ, ಇಲ್ಲಿಂದ ಓಡ್ತಾ ಇದ್ದೀವಿ ಈಗ ಕುತುಬ್ ಮಿನಾರಿಂದ. ಇಲ್ಲಿಂದ ರೂಮಿಗೆ ಹೋಗಿ ಅಲ್ಲಿಂದ ಚೆಕ್ಔಟ್ ಮಾಡಿ ಬ್ಯಾಕ್ ಟು ಏರ್ಪೋರ್ಟ್, ಬ್ಯಾಕ್ ಟು ಬ್ಯಾಂಗ್ಳೂರ್. ಬ್ರೌನ್ ಶುಗರ್ನ ರೋಡಲ್ಲೇ ಮಾಡ್ತಿದ್ದಾರೆ. ಬ್ರೌನ್ ಶುಗರ್ ಬಂದ್ರೆ ಬೇಗಲೇ. ಎಲ್ಲಿ? ಹಾಂ, ಅಲ್ಲೇ ಕುಡಿಯೋಣ. ಹಿಂಗೆ ಹೋಗ್ಬೇಕು ನೋಡಿ. ಇದೆಲ್ಲ ಮಾರ್ಕೆಟ್. ಇದು ಏನು ಮಾರ್ಕೆಟ್ ಇದು? ಎಮ್ ಬ್ಲಾಕ್ ಕೈಲಾಸ್ ಮಾರ್ಕೆಟ್. ಬಿಗ್ ಬೀಸ್ ಅಂದರೆ ಇದು ಅಮಿತಾಬ್ ಬಚ್ಚನ್ ಅಲ್ಲ ಅನಿಸುತ್ತೆ. ಏರ್ಪೋರ್ಟ್ ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿ ಬ್ಯಾಗ್ನ ಚೆಕ್ ಇನ್ ಮಾಡಿದ್ರೆ ರಿಟರ್ನು ಸ್ಪೈಸ್ ಜೆಟ್ಟೆ. ಅದಕ್ಕೆ ಓಡೋಣ. ಒಳ್ಳೆ ಎಲಿಫೆಂಟ್ ಇದೆ. ಎಲಿಫೆಂಟ್ ಒಂದೇ ನಿಲ್ಲಿಸಿಲ್ಲ, 2 ನಿಲ್ಲಿಸಿದ್ದಾರೆ. ಫ್ಯಾಮ್ಲಿ, ಒಂದು ಚಿಕ್ಕ ಮಗು, ಇನ್ನೊಂದು ದೊಡ್ಡದು. ನಂದು ಫೈನಲಿ ಚೆಕ್ ಇನ್ ಆಯಿತು. ಸೊ ಈಗ ಗೇಟ್ ನಂಬರ್ 55 ಕೊಟ್ಟಿದ್ದಾರೆ. ಇದೆ ನಮ್ಮ ಟಿಕೆಟು. ಸೊ ಇಲ್ಲಿಂದ ಇನ್ನೊಂದು 11:55 ಇರೋದು. ಈಗ ಟೈಮ್ ಬಂದು 10:25. ಇನ್ನು 1.5 hour ಕಿಲ್ ಮಾಡಬೇಕು. ಕಿಲ್ ಮಾಡಿದ್ರೆ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಬೆಂಗಳೂರಲ್ಲಿ ಇಲ್ದಾಗ ಬಂದಕ್ಕಿಂತ ಬೆಂಗಳೂರು ಬಂದಾಗ ಹೋಗಿದೆ. ಅದಕ್ಕೆ ಕರ್ನಾಟಕ ಬಂದ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಮತ್ತೆ ಬರ್ತಾಯಿದ್ದೀವಿ. ಆಫ್ಟರ್ ಸೋ ಮೆನಿ ಡೇಸ್ ಕರ್ನಾಟಕ ಬಂದಾಗ್ತಿದೆ. ಇಲ್ಲಿ ನೀವು ನೋಡ್ಬೋದು ರೀಚಾರ್ಜ್ ಓಲ್ವೋ ಕಾರ್ ಇದೆ. C40 ರೀಚಾರ್ಜ್ ಪ್ಯೂರ್ ಎಲೆಕ್ಟ್ರಿಕ್. ಟೆಸ್ಟ್ ಡ್ರೈವ್ಗೆ ಬೇಕಂದರೆ ಇಲ್ಲೊಂದು QR ಕೋಡ್ ಇದೆ ನೋಡಿ. ಈ QR ಕೋಡ್ನ ಪಾಸ್ ತೊಗೊಂಡು ಟೆಸ್ಟ್ ಡ್ರೈವ್ಗೆ ಇದು ಮಾಡಿ. ಟೋಟಲ್ ಎಲೆಕ್ಟ್ರಿಕ್ ಕಾರ್ ಓಲ್ವೋ ಕಡೆಯಿಂದ. ಫುಲ್ ಯೋಗದ ಭಂಗಿಗಳು. ಇವತ್ತು ಬಿಗ್ ಡೇ ಆಗಿರೋದಕ್ಕೆ ನಾವು ಫುಲ್ಲು ಖಾಲಿ ಹೊಡಿತಿದೆ ಏರ್ಪೋರ್ಟ್ ಪೂರ್ತಿ. ಆದರೆ ಇದು ಸಿಕ್ಕಾಪಟ್ಟೆ ದೊಡ್ಡದು ಅನಿಸುತ್ತೆ. ನಮ್ಗೆ ಹಂಗೆ ಅನ್ನಿಸ್ತಾ ಇದೆಯೋ ಇಲ್ಲ ನಿಜವಾದ ದೊಡ್ಡದೇ ಇದೆಯೋ ಗೊತ್ತಿಲ್ಲ. ಫುಲ್ ಎಲ್ಲ ಏರ್ಪೋರ್ಟ್ ಫುಲ್ಲು ಖಾಲಿ ಅನ್ನಿಸ್ತಾ ಇದೆ. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಈಗ ಟೈಮ್ ಒಂದು 3 ಗಂಟೆ 3 ನಿಮಿಷ. ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದೀವಿ. ಮನೆಗೆ ಹೋಗಿ ಹಾಚ್ಕೊಳೋದೇ ಕೆಲಸ. ಓಕೆ ಬಾಯ್, ಮತ್ತೆ ಮುಂದೆ ಸಿಗೋಣ.